ತುಮಕೂರಿನ ಸುತ್ತಮುತ್ತ ನೀವೇನಾದ್ರೂ ನೆಮ್ಮದಿಯಾಗಿರೋ ಜಾಗ ಹುಡುಕ್ತಿದ್ರೆ ಅಥವಾ ಫ್ಯಾಮಿಲಿ ಜೊತೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಇನ್ನ ಎಲ್ಲೋ ಹತ್ರದಲ್ಲಿ ಹೋಗಿ ಬರೋಣ ಅಂತ ಅನ್ಕೊಂತಿದ್ರೆ ಬನ್ನಿ, ನಾನಿವತ್ ನಿಮ್ಗೆ ದೇವರಾಯ ಪಟ್ಟಣದ ಕೆರೆಗೆ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ರೀಸೆಂಟ್ ಆಗಿ ಎಲ್ರು ಆಂಜನೇಯನ್ ಸ್ಟ್ಯಾಚು ಹಾಗೂ ಕೃಷ್ಣನ್ ಪೇಂಟಿಂಗ್ ತೋರಿಸಿರ್ಬೋದು, ಬಟ್ ನಾನ್ ನಿಮಗೆ ತೋರಿಸ್ತಿರೋದು ಅಲ್ಲಿನ ಶ್ರೀ ಹರಿಹರೇಶ್ವರ ಸ್ವಾಮಿಯ ದೇವಾಲಯ. ಪುರಾತನ ಕಾಲದ ಈ ದೇವಾಲಯವನ್ನು ಚೋಳರು ಕಟ್ಟಿದ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಗುಹಾ ಎಂಬ ರಾಕ್ಷಸ ಬ್ರಹ್ಮನಿಂದ ಒಂದು ವರ ಪಡೆದ. ಈ ವರ ಏನಂದ್ರೆ, ವಿಷ್ಣು ಹಾಗೂ ಶಿವ ಏಕಾಂಗಿಯಾಗಿ ಅವನಿಗೆ ಕೊಲ್ಲೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಆಗ ವಿಷ್ಣು ಮತ್ತೆ ಶಿವ, ಹರಿ ಮತ್ತು ಹರ ಒಟ್ಟಿಗೆ ಹರಿಹರೇಶ್ವರನ ರೂಪ ಪಡೆದು ಆ ರಾಕ್ಷಸನನ್ನು ಕೊಂದು ನಮ್ಮ ಸೃಷ್ಟಿಯನ್ನು ಕಾಪಾಡಿದ್ರು. ಈ ದೇವಾಲಯವು ಶಿವ ಹಾಗೂ ವಿಷ್ಣುವಿನ ಭಕ್ತರಿಗೆ ತುಂಬಾ ಅದ್ಭುತವಾದ ವಿಶೇಷ ದೇವಾಲಯ. ಆದ್ರೆ ಈ ಒಂದು ದೇವಾಲಯವು ಯಾವಾಗ್ಲೂ ತೆಗ್ದಿರಲ್ಲ. ಸುತ್ತಮುತ್ತ ಜನರಿಗೆ ಕೇಳಿದಾಗ ಅರ್ಚಕರು ಅವಾಗ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಈ ದೇವಾಲಯದ ನೇರ ಸಮೀಪದಲ್ಲೇ ಶ್ರೀ ತಾಯಿ ಮುದ್ದಮ್ಮನವರ ದೇವಾಲಯ ಕೂಡ ಇದೆ. ಈ ದೇವಸ್ಥಾನವು ಅಗ್ನಿವಂಶ ಕ್ಷತ್ರಿಯ ತಿಗಳ ಜನಾಂಗ ಪೂರ್ವಿಕರು ಮಾಡಿಕೊಂಡು ಬಂದಿರುವ ದೇವಾಲಯ. ಇದಿಷ್ಟು ಅಲ್ಲದೆ ನಿಮಗೆ ಗೊತ್ತಿರೋ ಹಾಗೆ ಶಿಲಾ ಆಕಾರದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತವನ್ನು ಎತ್ತಿರೋ ಹಾಗೆ ಹಾಗೂ ಶ್ರೀಕೃಷ್ಣನು ಕಾಲಿಂಗ ನರ್ತನೆ ಮಾಡ್ತಿರುವ ಅದ್ಭುತ ನೋಟವು ಬಂಡೆ ಮೇಲೆ ಪೇಂಟ್ ಆಗಿರೋದ್ ನೋಡಬಹುದು. ನೋಡಿದ್ರಲ್ಲ ನಮ್ ದೇವರಾಯ ಪಟ್ಟಣದ ಕೆರೆ ಎಷ್ಟು ಸುಂದರ, ಅದ್ಭುತ ಹಾಗೂ ಕ್ಲೀನ್ ಆಗಿ ಸಿಟಿ ಹೊರಗಡೆ ಇರುವ ಒಂದು ಹಿಡನ್ ಜಿಮ್. ಐ ಹೋಪ್ ಈ ಪ್ಲೇಸ್ ನ ನೀಟ್ ಅಂಡ್ ಕ್ಲೀನ್ ಆಗಿ ನಾವು ಹಂಗೆ ನೋಡ್ಕೊಂತೀವಿ. ಫೋಟೋಸ್ ಅಂತೂ ಸೂಪರ್ ಆಗಿ ಬರುತ್ತೆ. ಮಳೆಗಾಲದಲ್ಲಿ ಕೆರೆ ಕೋಡಿ ಕೂಡ ಹೊಡೆಯುತ್ತೆ. ಈ ಪ್ಲೇಸ್ ಗೆ ವಿಸಿಟ್ ಮಾಡಿದ್ರೆ ಒಂದು ಕಮೆಂಟ್ ಹಾಕಿ. ವಿಸಿಟ್ ಮಾಡಿಲ್ಲ ಅಂದ್ರೆ ಈ ರೀಲ್ ನ ಫಾರ್ವರ್ಡ್ ಮಾಡ್ಬಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಹೋಗ್ಬಿಟ್ಟು ಬನ್ನಿ.